ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ನಿಮ್ಮ ಬೆಲೆ ಹೆಚ್ಚಿಸುವ ಪ್ರಮುಖ ಸೂತ್ರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ಹಾಗೂ ನಿಮಗೆ ನೀವು ಪ್ರಾಮುಖ್ಯತೆ ಕೊಡುವುದನ್ನು ಶುರು ಮಾಡಿಕೊಳ್ಳಿ. ಇದರ ಅರ್ಥ ಮೊದಲು ನಿಮ್ಮನ್ನು ನೀವು ಹೆಚ್ಚು ಪ್ರೀತಿಸಿಕೊಳ್ಳಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಬೇಕು. ಆಗ ಮಾತ್ರ ನೀವು ನಿಮಗೆ ಪ್ರಾಮುಖ್ಯತೆಯನ್ನು ಕೊಟ್ಟುಕೊಳ್ಳುತ್ತೀರಾ. ಹಾಗಾಗಿ ಮೊದಲು ನಮ್ಮನ್ನು ನಾವು ತುಂಬ ಇಷ್ಟಪಡಬೇಕು. ಹಾಗೆ ಸುಮ್ಮನೆ ಯಾರ ಹಿಂದೆ ಮುಂದೆಯೂ ಕೂಡ ಸುತ್ತಾಡಬಾರದು. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅವರಿಗೆ ಪದೇ ಅರ್ಥ ಮಾಡಿಸುವುದನ್ನು ಬಿಟ್ಟುಬಿಡಿ. ಅವರನ್ನು ಅವರ ಪಾಡಿಗೆ ಹೋಗುವುದಕ್ಕೆ ಬಿಟ್ಟುಬಿಡಿ. ಮತ್ತೆ ಯಾವತ್ತೂ ಅವರನ್ನು ನಿಮ್ಮ ಜೀವನಕ್ಕೆ ಸೇರಿಸಬೇಡಿ. ಇತರರ ಬಗ್ಗೆ ಯೋಚಿಸಿ ಚಿಂತೆ ಪಡಬೇಡಿ. ನೀವು ನಿಮಗಾಗಿ ಬದುಕಿ. ನೀವು ನಿಮ್ಮ ಬಗ್ಗೆ ಯೋಚಿಸಿ. ನೀವು ನಿಮ್ಮ ಮನಸ್ಸಿಗೆ ಹೆಚ್ಚು ಬೆಲೆ ಕೊಡಿ. ಇತರರ ಚಿಂತೆ ಬಿಟ್ಟು ಬಿಡಿ. ನಿಮ್ಮ ಬಗ್ಗೆ ಯಾರು ಏನು ಅಂದುಕೊಳ್ಳುತ್ತಾರೋ ಎನ್ನುವ ನೆಗೆಟಿವ್ ಆಲೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಟುಕೊಂಡು ಆ ಗುರಿಯತ್ತ ಆಲೋಚನೆ ಮಾಡಿ ಗುರಿ ಸಾಧನೆಯ ಕಡೆಗೆ ಗಮನವಿರಬೇಕು. ಗುರಿ ಇಲ್ಲದ ಜೀವನ ನಿಯಂತ್ರಣ ತಪ್ಪಿದ ಹಡಗು ಇದ್ದಂತೆ. ಹಾಗಾಗಿ ಯಾವುದೇ ವ್ಯಕ್ತಿ ಇರಲಿ, ಗುರಿ ಇರಲೇಬೇಕು. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೊಂದಿಗೆ ಸಮಯ ಕಳೆಯಿರಿ. ಆಗ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ. ಒಂದು ಒಳ್ಳೆಯ ಗುರಿ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ, ಸುಂದರ ಜೀವನವನ್ನು ತಂದುಕೊಡುತ್ತದೆ. ಹಾಗಾಗಿ ಉತ್ತಮ ಭವಿಷ್ಯಕ್ಕೆ ಈಗಿನ ಗುರಿ ಮುಖ್ಯ. ಹಾಗೂ ಗುರಿ ಸಾಧಿಸಿದರೆ ಹಣ, ಮನೆ, ಒಡವೆ, ಕೆಲಸ, ನಮಗೆ ಏನು ಬೇಕೋ ಎಲ್ಲವನ್ನು ತಂದುಕೊಡುತ್ತದೆ. ಹಾಗಾಗಿ ಗುರಿಯ ಕಡೆಗೆ ಗಮನವಿರಬೇಕು. ನಮ್ಮ ಜೀವನದ ಒತ್ತಡವನ್ನು ಕಡಿಮೆ ಮಾಡುವ ಏಕೈಕ ದಿವ್ಯ ಔಷಧ ನಗು. ಹಾಗಾಗಿ ಎಲ್ಲರೊಂದಿಗೆ ನಗುತ್ತಾ ಮಾತನಾಡಿ ವ್ಯವಹರಿಸಿ. ಅನಾವಶ್ಯಕ ಚಿಂತೆಗೆ ಗೇಟ್ ಪಾಸ್ ಕೊಡಿ. ಯಾರು ನಿಮಗೆ ಬೆಲೆ ಕೊಡುವುದಿಲ್ಲವೋ ಅಂತಹವರಿಂದ ದೂರವಿರಿ. ನೀವು ಬೇರೆಯವರ ಆಯ್ಕೆ ಆಗಿರಬಾರದು, ಬದಲಿಗೆ ಆದ್ಯತೆ ಆಗಬೇಕು. ಇಂತಹ ವ್ಯಕ್ತಿತ್ವ ಬೆಳೆಸಿಕೊಳ್ಳಿ. ನಿಮ್ಮ ಕಾಳಜಿಯನ್ನು ವಹಿಸಿ ಮತ್ತು ನಿಮ್ಮ ಮನಸ್ಸನ್ನು ಖುಷಿಪಡಿಸಿ. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಲ್ಲವನ್ನು ನೀವೇ ನಿರ್ಧರಿಸಿ. ಉತ್ತಮ ಆಹಾರ ಸೇವಿಸಿ. ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಒಳ್ಳೆಯ ಕೆಲಸಗಳನ್ನು ಮಾಡಿ ಖುಷಿಯಾಗಿರಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ಒಂದು ಘನತೆಯನ್ನು ಅಭ್ಯಾಸ ಮಾಡಿಕೊಂಡು ಅದನ್ನು ಉಳಿಸಿಕೊಳ್ಳಿ. ನೀವೇ ಹಣ ಗಳಿಸಿ. ಯಾರ ಮುಂದೆ ಏನನ್ನೂ ಬೇಡಬೇಡಿ. ಯಾರಿಗೂ ಅವಮಾನ ಮಾಡಬೇಡಿ. ಯಾರನ್ನೂ ನೋಯಿಸಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗೆ ನೀವು ಗೌರವ ಕೊಡಿ. ಈ ಜೀವನ ನಿಮ್ಮದು. ಹಾಗಾಗಿ ನಿಮಗಿಷ್ಟ ಬಂದ ಹಾಗೆ ಬದುಕಿ. ನಿಮ್ಮ ಸ್ವಂತ ನಿರ್ಧಾರಗಳನ್ನು ನಿಮ್ಮ ಸ್ವಂತ ಬಲದ ಮೇಲೆ ತೆಗೆದುಕೊಳ್ಳಿ. ಯಾರ ಮೇಲೆಯೂ ಡಿಪೆಂಡ್ ಆಗಬೇಡಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಬೇಕು. ನಿಮ್ಮ ಕೌಶಲ್ಯಗಳನ್ನು ಇನ್ನೂ ಹೆಚ್ಚಿಸಿಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ಬಲಶಾಲಿಯಾಗಿಟ್ಟುಕೊಂಡು ಯಾರ ಮುಂದೆಯೂ ಬಗ್ಗಬೇಡಿ. ಯಾರಿಗೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಬಕೆಟ್ ಹಿಡಿಯುವ ಕೆಲಸವನ್ನಂತೂ ಮಾಡಲೇಬೇಡಿ. ಬೇರೆಯವರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾರಿಗೂ ನಿಮ್ಮ ಗುಟ್ಟನ್ನು ತಿಳಿಸಬೇಡಿ. ಹಾಗೆ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಳ್ಳಬೇಡಿ. ಸದಾ ಸ್ವಂತ ಬಲದಲ್ಲೇ ಇರಿ. ಯಾರ ಎದುರಿಗೂ ಅಳಬೇಡಿ. ನೀವು ದುರ್ಬಲ ಎಂದು ತೋರಿಸಿಕೊಳ್ಳಬೇಡಿ.
ನಿಮ್ಮ ಜಯ ಮತ್ತು ಗುರಿಯ ಕಡೆಗೆ ಮೊದಲ ಆದ್ಯತೆ ಕೊಡಿ. ಬಾಕಿ ಉಳಿದ ಕೆಲಸಗಳನ್ನು ನಂತರ ಮಾಡಿಕೊಳ್ಳಿ. ನಿಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಗುಂಪಿನಲ್ಲಿ ಗೋವಿಂದ ಅನ್ನಿಸಿಕೊಳ್ಳಬೇಡಿ. ಅಲ್ಲದೆ ಇತರರ ಉತ್ತಮ ಕೆಲಸಗಳನ್ನು ಸ್ವಾಗತಿಸಿ ಮತ್ತು ಅಭಿನಂದಿಸಿ. ಅನವಶ್ಯಕ ಮಾತುಗಳನ್ನು ಆಡಬೇಡಿ. ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಎಲ್ಲರ ಎದುರಿಗೂ ನಿಮ್ಮ ಭಾವನೆಯನ್ನು ತೋರಿಸಿಕೊಳ್ಳಬೇಡಿರಿ. ನಿಮ್ಮ ಸಿಟ್ಟಿನ ಮೇಲೆ ಹಿಡಿತವನ್ನು ಸಾಧಿಸಿ. ನಿಮ್ಮ ಕಂಟ್ರೋಲನ್ನು ಬಿಟ್ಟುಕೊಡಬೇಡಿ. ಯಾರು ನಿಮ್ಮ ಮೇಲೆ ಎಷ್ಟೇ ಕೂಗಾಡಿದರೂ ಉತ್ತರ ಕೊಡಬೇಡಿ. ಅವರಿಗೆ ಅವರ ಪಾಡಿಗೆ ಬೊಗಳಲು ಬಿಡಿ. ಯಾವುದೇ ಸಮಸ್ಯೆ ಇರಲಿ ಹೆದರಬೇಡಿ. ಧೈರ್ಯದಿಂದ ಎದುರಿಸಿ ಹೋರಾಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತವಾಗಿರಿಸಿಕೊಳ್ಳಿ. ಒಳ್ಳೆಯ ಮನಸ್ಸು ಒಳ್ಳೆಯ ಯೋಚನೆಯನ್ನು ಮಾಡುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಉತ್ತಮವಾಗಿರುವುದನ್ನು ಕಲಿತುಕೊಳ್ಳಿ. ಜನರೊಂದಿಗೆ ಖುಷಿಯಾಗಿ ಆರಾಮಾಗಿರಿ. ಆದರೆ ಎಲ್ಲರನ್ನೂ ನಂಬಬೇಡಿ. ಹಾಗೆಯೇ ಎಲ್ಲ ವಿಷಯಗಳನ್ನು ಎಲ್ಲರಿಗೂ ಹೇಳಬೇಡಿ. ಆಗ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮಗೆ ಅವಮಾನ ಮಾಡುವ ಅವಕಾಶವನ್ನು ಯಾರಿಗೂ ಕೊಡಬೇಡಿ. ಯಾರಾದರೂ ಅವಮಾನ ಮಾಡಿದರೆ ಅವರಿಗೆ ಅವರ ಜಾಗ ತೋರಿಸಿ. ಪ್ರತಿ ಸಲ ಸುಮ್ಮನಿರಬೇಡಿ. ಪುನಃ ನಿಮ್ಮ ತಂಟೆಗೆ ಬರಬಾರದು. ಹಾಗೆ ಮಾಡಿ. ಯಾರು ಎಷ್ಟೇ ಕರೆದರೂ ಯಾರ ಮನೆಗೂ ಪದೇ ಪದೇ ಹೋಗಬೇಡಿ. ಇದರಿಂದ ಅವರು ನಮಗೆ ಕೊಡುವ ಗೌರವ ಹೆಚ್ಚಾಗುತ್ತದೆ. ನೀವು ಒಂದು ಗಡಿರೇಖೆ ಹಾಕಿಕೊಂಡು ಅದರಂತೆ ಬದುಕಿ ನಿಮ್ಮ ಗೌರವ ಕಾಪಾಡಿಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮೊಂದಿಗೆ ನೀವು ಮಾತನಾಡಿ. ನಿಮ್ಮನ್ನು ನೀವು ಖುಷಿಪಡಿಸಿಕೊಳ್ಳಿ ಮತ್ತು ನಿಮಗೋಸ್ಕರ ನೀವು ಬದುಕಲು ಪ್ರಾರಂಭಿಸಿ. ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆಗ ಜೀವನ ಸುಂದರವಾಗಿರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ.